ನಾನಿವತ್ತೊಂದು ಸಣ್ಣ ಬ್ಲಾಗ್ ಆಗಿ ಬಂದಿದ್ದು ವೀಕೆಂಡ್ ಬ್ಲಾಗ್, ಗುರುವಾರ ಮತ್ತು ಶುಕ್ರವಾರದ ಬ್ಲಾಗ್. ಇಂಪಾರ್ಟೆಂಟ್ ಸಮ್ ಮಾತ್ರ ಇದು ನಾನು ಆ್ಯಡ್ ಮಾಡಿದ್ದು ಬ್ಲಾಗಲ್ಲಿ, ಫುಲ್ ದಿವಸದಿಲ್ಲ. ನಾನಿದು ಮಗುವಿಗೆ ಮಲ್ಟಿಗ್ರೇನ್ ಮಾಡೋದು. ಇದಕ್ಕೆ ನಾನು ಅಕ್ಕಿ, ರಾಗಿ, ಗೋಧಿ ಮತ್ತು ಕಡಲೆ ಬೀಜಗಳು ಮತ್ತು ಬೇಳೆಗಳು ಎಲ್ಲ ನಮ್ಗೆ ಯಾವ್ದು ಇಷ್ಟ ಇದೆ ಅದು ತೆಗಿಬೋದು. ಬಿಳಿಗಡಲೆ, ಬಟಾಣಿ, ಕಪ್ಪುಗಡಲೆ ಮತ್ತು ಕಿಡ್ನಿ ಬೀನ್ಸ್ ಅಂಥದ್ದೆಲ್ಲದು, ಅಲಸಂದೆ ಬೀಜ ಅದು ಸಹ ತೆಗೆದಿದ್ದೇನೆ. ಬೇಳೆ ಅದಾಗೆ ಎಲ್ಲ ಬೇಳೆ ಸಹ ತೆಗೆದಿದ್ದೇನೆ. ನಮ್ಗೆ ಯಾವುದು ಅವೈಲೇಬಲ್ ಆಗಿದೆ ಅದು ತೆಗಿಬೋದು. ಬಟ್ ಊರಲ್ಲಿ ಈಗ ಯಾರು ಇದು ಮಾಡಬಾರ್ದು ಮಳೆಗಾಲದಲ್ಲಿ. ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ನಾನು ಮಾಡ್ತಿರೋದು. ಇಲ್ಲಿ ಮತ್ತೆ ಮಿಲ್ಲಲ್ಲಿ ಪುಡಿ ಮಾಡಿ ಸಹ ಕೊಡ್ತೇನೆ ಅಂತ ಹೇಳಿದ್ರು, ಅದಕ್ಕೆ ಮಾಡ್ತಿರೋದು. ಊರಿಂದ ನಾರ್ಮಲಿ ನಾವು ಊರಿಂದ ತರೋದು, ಬಟ್ ಈಗ ಊರಿಂದ ತರಲಿಕ್ಕೆ ಆಗೋದಿಲ್ಲ. ಮತ್ತು ಅದು ನಾನು ಓವರ್ನೈಟ್ ಸೋಕ್ ಮಾಡಿದೆ. ಸೋಕ್ ಮಾಡಿದ ಐಟಮ್ ಅಂದರೆ ಬಾದಾಮ್, ಏಲಕ್ಕಿ ಮತ್ತು ಪುಟಾಣಿ ಕಡಲೆ, ಓಟ್ಸ್. ಇದನ್ನು ನಾನು ಸಪ್ರೇಟಾಗಿ ಫ್ರೈ ಮಾಡಿದೆ. ಮತ್ತು ಒಣಗಲಿಕ್ಕೆ ಹಾಕಿದ್ದು ಫ್ರೈ ಮಾಡಿದ್ದೇನೆ, ತೋರಿಸಲಿಲ್ಲ ಅಂತ ಇರೋದು. ಬಿಸಿ ತಣ್ಣಗಾದ್ಮೇಲೆ ಮಿಲ್ಲಿಗೆ ಕೊಡಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ನಾನು ಉಪ್ಪಿನಕಾಯಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಕೋ ಉಪ್ಪಿನಕಾಯಿ ಮನೆಯಲ್ಲಿ ಬೀಟ್ರೋಟ್ ಉಪ್ಪಿನಕಾಯಿ ಮತ್ತು ನಿಂಬೆ ಉಪ್ಪಿನಕಾಯಿ ಹಾಕಿದ್ದು. ನಿಂಬೆ ಉಪ್ಪಿನಕಾಯಿ ನಾನು ಮತ್ತು ಹಸ್ಬೆಂಡ್ ಇಷ್ಟಪಡ್ತೇವೆ, ಬಟ್ ನನ್ನ ಬ್ರದರ್ ಇನ್ ಲಾ ಅವನಿಗೆ ನಮ್ಮದು ನಿಂಬೆ ಉಪ್ಪಿನಕಾಯಿ ಇಷ್ಟ ಇಲ್ಲ. ಅದಕ್ಕೆ ನಾನು ಅವನಿಗೆ ಬೀಟ್ರೋಟ್ ಉಪ್ಪಿನಕಾಯಿ ಹಾಕೋದು. ಬೀಟ್ರೋಟ್ ಉಪ್ಪಿನಕಾಯಿ ನೋಡ್ಲಿಕ್ಕಿರುವವರು ಹಾಗೆ ನಾನೀಗ ಹೋಗ್ತಿರೋದು ಫಿಶ್ ಆ್ಯಂಡ್ ವೆಜಿಟೇಬಲ್ ಮಾರ್ಕೆಟ್ ಅಬುದಾಬಿಗೆ. ನಾನು ಅಬುದಾಬಿಯಲ್ಲಿ ಫಿಶ್ ಮಾರ್ಕೆಟ್ಗೆ ಹೋಗಲಿಲ್ಲ, ವೆಜಿಟೇಬಲ್ ಮಾರ್ಕೆಟ್ಗೆ ನಾನು ಲಾಕ್ಡೌನ್ನಿಂದ ಮುಂಚೆ ಹೋಗಿದ್ದೆ. ನಾವು ಇದಕ್ಕಿಂತ ಮುಂಚೆ ದುಬೈಲಿ ಇದ್ದೋದ್ರಿಂದ ಅಲ್ಲಿ ಹೋಗ್ತಿದ್ವಿ, ಇಲ್ಲಿ ಅಬುದಾಬಿಲಿ ಹೋಗಲಿಲ್ಲ. ಒಳ್ಳೆ ಬಿಸಿಲಿದೆ ಅಂದರೆ ಒಳ್ಳೆ ಬಿಸಿಲಿದೆ, ಕಾರಲ್ಲಿ ಕುತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸತ್ಯ ಹೇಳೋದಾದ್ರೆ. ಅಲ್ಲಿ ಹೋಗಿ ಸಹ ವಿಡಿಯೋ ತೆಗಿಲಿಕ್ಕೆ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಆಗೋದಾದರೆ ಡೆಫಿನೆಟ್ಲಿ ನಾನು ತೋರಿಸ್ತೇನೆ. ನಾವೀಗ ವೆಜಿಟೇಬಲ್ ಆ್ಯಂಡ್ ಫಿಶ್ ಮಾರ್ಕೆಟ್ಗೆ ಹೋಗ್ತಿರೋದು. ಒಳ್ಳೆ ಬಿಸಿಲಿದೆ, ಈಗೊಂದು 3 ಗಂಟೆ ಎಲ್ಲ ಆಗಿದೆ. ಫಿಶ್ ಮಾರ್ಕೆಟ್ ಈಗ ಕೋವಿಡ್ ಇರೋದ್ರಿಂದ 5 ಗಂಟೆಗೆ ಕ್ಲೋಸ್ ಆಗ್ತದೆ, ಅದಕ್ಕೆ ಈ ಟೈಮಲ್ಲಿ ಹೋಗ್ತಿರೋದು. ಬಟ್ ಈ ಟೈಮಲ್ಲಿ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ತುಂಬ ಬಿಸಿಲಿದೆ. ಇದು ನಾವು ಟನಲ್ ತೆಗೆದು ಹೋಗ್ತಿರೋದು. ಈ ಟನಲ್ ಇರೋದ್ರಿಂದ ತುಂಬ ಯೂಸ್ಫುಲ್. ಈಗ ಸಿಗ್ನಲ್ ಮತ್ತು ಇದೇನಿಲ್ಲ. ಈಗ ರೈಟ್ ಸೈಡಲ್ಲಿ ಕಾಣ್ತಿರೋದು ನಮ್ಮದು ವೆಜಿಟೇಬಲ್ ಮಾರ್ಕೆಟ್ ರಾತ್ರಿ ತನಕ ಇರೋದ್ರಿಂದ ನಾವು ಫಸ್ಟಿಗೆ ಫಿಶ್ ಮಾರ್ಕೆಟ್ಗೆ ಹೋಗುವ ಅಂತ ಅನಿಸಿದೆ. ಫಿಶ್ ಮಾರ್ಕೆಟಿಗೆ ಕಾರ್ ಪಾರ್ಕ್ ಮಾಡಿ ನಡೆದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಕಣ್ಣಿಗೆ ಹೊಡಿತಾ ಇದೆ ಬಿಸಿಲು. ಬಟ್ ಬಿಸಿಲಂತ ಏನಿಲ್ಲ, ಇಲ್ಲಿ ತುಂಬ ಜನ ಇದ್ದಾರೆ, ತುಂಬ ಕಾರ್ಸ್ ಫುಲ್ ಪಾರ್ಕಿಂಗ್ಸ್ ಸಿಗ್ತಾ ಇಲ್ಲ. ಆ್ಯಸ್ ಯೂಶುವಲ್ ಹೇಗಿದೆ ಹಾಗೇನೆ ಜನ ಇಲ್ಲಿದ್ದಾರೆ, ಅದಕ್ಕೆ ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ನಮ್ಮದು ಎಲ್ಲ ಸೇಫ್ಟಿ ಮೆಜರ್ಸ್ ಯೂಸ್ ಮಾಡ್ತಿದ್ದೇವೆ. ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್, ಗ್ಲೌಸ್ ಎಲ್ಲ ತೆಗ್ದಿದ್ದೇವೆ. ಇಲ್ಲಿ ನಮ್ಮದು ಎಲ್ಲ ಮೇನ್ಸ ಇದೆ. ನಾನು ಒಂದೇ ಸ್ಟಾಲಿಂದೆಲ್ಲ ತೆಗೆದದ್ದು, ರೇಟ್ ಡಿಸ್ಕಸ್ ಮಾಡಿ ಚೀಚೆ ಸ್ಟಾಲಿಂದೆಲ್ಲ ತೆಗೆದಿತ್ತು. ಇಲ್ಲಿ ತೆಗಿವಾಗ ಒಳ್ಳೆ ರೇಟ್ ಸಹ ಸಿಗ್ತದೆ, ಮಾರ್ಕೆಟಿಗಿಂತ ಒಳ್ಳೆ ಫ್ರೆಶ್ ಮೀನು ಸಿಗ್ತದೆ. ನಾವು ಸೂಪರ್ ಮಾರ್ಕೆಟ್ಗಿಂತ ತೆಗಿವಾಗ ತುಂಬ ರೇಟ್ ಸಹ ಕೊಡಬೇಕು, ಅಷ್ಟು ಫ್ರೆಶ್ ಇರಲ್ಲ ಮೀನು. ಇಲ್ಲಿಂದಾದರೆ ಫ್ರೆಶ್ ಮೀನು ಸಹ ಸಿಗ್ತದೆ, ಒಳ್ಳೆ ರೇಟ್ ಸಹ ಸಿಗ್ತದೆ. ಮತ್ತು ಫಿಕ್ಸ್ಡ್ ರೇಟಲ್ಲ, ಬಾರ್ಗೇನ್ ಮಾಡಿದರೆ ತುಂಬ ಒಳ್ಳೆ ಮೀನು ಸಹ ಕೊಡ್ತಾರೆ. ನಾವು ಸ್ವಲ್ಪ ಒಂದೆರಡು ವಾರಕ್ಕಾಗೋ ಮೀನು ಸಹ ತೆಗೆದೆ ಇಲ್ಲಿಂದ. ಮತ್ತು ನಾನು ಮೀನು ಒಂದೆರಡು ವಾರಕ್ಕೆ ತೆಗೆದ್ರು ಒಂದೊಂದು ದಿನಕ್ಕೆ ಬೇಕಾಗುವ ಮೀನು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದು. ಮತ್ತು ನಾನು ಅಗತ್ಯ ಬರುವಾಗ ನಾನೇ ಕಟ್ ಮಾಡೋದು. ಇಲ್ಲಿ ಮೀನು ಕಟ್ ಮಾಡಿಸೋ ಕೊಡ್ತಾರೆ, ಎಕ್ಸ್ಟ್ರಾ ಕ್ಯಾಶ್ ಕೊಡಬೇಕಂತ ಅಷ್ಟೇ. ನಾನು ಇಲ್ಲಿ ಕಟ್ ಮಾಡಿಸಲ್ಲ, ನಾನೇ ಅಗತ್ಯ ಇರುವಾಗ ಹೇಗೆ ಅಂತ ನೋಡಿ ಹಾಗೆ ಕಟ್ ಮಾಡ್ತೇನೆ. ಅಲ್ಲಿಂದ ನಾವು ಮತ್ತೆ ವೆಜಿಟೇಬಲ್ ಮಾರ್ಕೆಟ್ಗೆ ಬಂದ್ವಿ. ಇದು ನಾವು ನಾರ್ಮಲ್ ಆಗಿ ಬರ್ತಿರುವ ವೆಜಿಟೇಬಲ್ ಮಾರ್ಕೆಟ್, ಇದು ಶಾಪ್ ಗ್ರೀನ್ ಫಾರ್ಮ್ ಅಂತ. ನಿಮಗೆ ಯಾರಿಗಾದ್ರೂ ಇಲ್ಲಿ ಹತ್ರ ಇದ್ರೆ ಹೋಗ್ಬೋದು, ಒಳ್ಳೆ ರೇಟಿಗೆ ಕೊಡ್ತಾರೆ. ಇಲ್ಲಿ ಇವರು ಮೇಯ್ನ್ ಆಗಿ ಹೋಲ್ಸೇಲ್ ಮಾಡೋದು, ಬಟ್ ಸಮ್ ರಿಟೇಲ್ ಸಹ ಮಾಡ್ತಾರೆ. ಇಲ್ಲಿಗೆ ಬರೋದಂದ್ರೆ ಒಳ್ಳೆ ರೇಟ್ ಸಹ ನಮ್ಮ ಸೂಪರ್ ಮಾರ್ಕೆಟ್ಗಿಂತ ಫ್ರೆಶ್ ವೆಜಿಟೇಬಲ್ಸ್ ಸಿಗ್ತದೆ. ಹಾಗೆಯೇ ನಮ್ಮದು ಊರಿದು ತೆಂಗಿನಕಾಯಿ ಅಂಥದ್ದೆಲ್ಲ ಒಳ್ಳೆ ಫ್ರೆಶ್ ಆಗಿ ಸಿಗ್ತದೆ. ಒಳ್ಳೆ ರೇಟ್ ಸಹ ನಮ್ಮ ಸೂಪರ್ ಮಾರ್ಕೆಟಿಂದ 1-2 ರೂಪಾಯಿ ದಿರಮ್ಸಿನ ಕಮ್ಮಿ ಇರ್ತದೆ ಇಲ್ಲಿ. ಮತ್ತು ತುಂಬ ಟೈಮ್ ಆಯಿತು, ಒಂದು 6 ಗಂಟೆ ಎಲ್ಲ ಆಯಿತು. ನಾವು ರಿಟರ್ನ್ ಮನೆಗೆ ಹೋಗ್ತಿರೋದು. ಮಕ್ಕಳು ಮನೆಯಲ್ಲೇ ಇದ್ದಾರೆ, ಮಕ್ಕಳನ್ನು ಕರ್ಕೊಂಡು ಹೋಗಿರಲಿಲ್ಲ, ಬ್ರದರ್ ಇದ್ದಾರೆ ಮನೆಯಲ್ಲಿ. ಮನೆಗೆ ಹೋಗಿ ನಮಗೆ ಫಿಶ್ ಗ್ರಿಲ್ ಮಾಡುವ ಅಂತ ಇವತ್ತು. ಗ್ರಿಲ್ ಮಾಡಲಿಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಶುಂಠಿ, ಜೀರಿಗೆ,
ಓಮ, ಗರಂ ಮಸಾಲೆ, ಕೊಬ್ಬರಿ ಪುಡಿ, ಕಸೂರಿ ಮೇಥಿ, ನಿಂಬೆ ರಸ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬೋದು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಬೋದು, ಲೂಸ್ ಮಾಡಬಾರ್ದು, ಸ್ವಲ್ಪ ತಿಕ್ ಬೇಕು. ಮತ್ತು ಆ ಮೀನಿಗೆ ಸ್ವಲ್ಪ ಅರಿಶಿನ ಹುಡಿ, ರೆಡ್ ಚಿಲ್ಲಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು ಮ್ಯಾರಿನೇಟ್ ಮಾಡಿ ಕೊಡಬೇಕು. ಮೀನು ಕಟ್ ಮಾಡುವಾಗ ಡೀಪಾಗಿ ಗೆರೆ ಎಳೆದು ಕೊಡಬೇಕು, ಸ್ವಲ್ಪ ಒಳಗೆ ಡೀಪ್ ಮಾಡಬೇಕು ಇದು ಮ್ಯಾರಿನೇಟ್ ಆಗಲಿಕ್ಕೆ. ಅದಾದ್ಮೇಲೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆ ಸಹ ಹಾಗೆ ಫುಲ್ ಕವರ್ ಮಾಡಿ ಕೊಡಬೇಕು. ನಮ್ಮ ಸ್ಟಮಕ್ ಸೈಡ್, ಹೆಡ್ ಸೈಡ್ ಮತ್ತೆ ಈ ಲೈನ್ ಎಲ್ಲ ಕವರ್ ಮಾಡಿ ಕೊಡಬೇಕು. ಒಂದು ಸೈಡ್ ಆದ್ಮೇಲೆ ಫ್ರಂಟ್ ಸೈಡ್ ಹೇಗೆ ಮಾಡಿದ್ದೇನೆ ಆ ಥರನೇ ಬ್ಯಾಕ್ ಸೈಡ್ ಸಹ ನಾವು ಮಾಡಿಕೊಡ್ಬೇಕು. ಈ ಮಸಾಲೆ ಒಳ್ಳೆ ಟೇಸ್ಟ್ ಆಗಿರ್ತದೆ. ನಾವು ನಾರ್ಮಲಿ ಮಾಡುವ ಮಸಾಲೆಗಿಂತ ಡಿಫ್ರೆಂಟ್ ಆಗಿ ಮಾಡೋದು. ಇದು ಫಸ್ಟ್ ಮ್ಯಾರಿನೇಟ್, ಇದಕ್ಕೆ ನಾವು ಸೆಕೆಂಡ್ ಮ್ಯಾರಿನೇಟ್ ಸಹ ಮಾಡ್ತೀವಿ. ಇದು ನಾವು ಪಾಂಪ್ಲೇಟಲ್ಲಿ ಮಾಡ್ಬೇಕಂತಿಲ್ಲ, ನಾವು ಮನೆಯಲ್ಲಿ ಇದಕ್ಕೆ ಮಾಂಜಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ನಂಗೆ ಗೊತ್ತಿಲ್ಲ ಇದಕ್ಕೆ ಬೇರೆ ಏನು ಹೇಳ್ತಾರೆ ಅಂತ. ನಾವು ನಾರ್ಮಲಿ ಊರಲ್ಲಿ ಈಗೆಲ್ಲ ಮಸಾಲೆ ಮಾಡೋದು. ಇದು ಆ ಫಸ್ಟ್ ಮಸಾಲೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ನಾವು ಫ್ರಿಜ್ಜಲ್ಲಿ ಇಡಬೇಕು. ಆಮೇಲೆ ಫಸ್ಟ್ ಮಾಡಿಟ್ಟ 2 ಸ್ಪೂನ್ ಮಸಾಲೆ, ಮೊಸರು, ಮೆಣಸಿನ ಪುಡಿ, ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ, ಸ್ವಲ್ಪ ಪೆಪ್ಪರ್, ಗರಂ ಮಸಾಲೆ, ಆಲಿವ್ ಆಯಿಲ್, ಉಪ್ಪು ಮತ್ತು ಸ್ವಲ್ಪ ಕಡಲೆ ಪುಡಿ ಹಾಕಬೇಕು, ಅಂದರೆ ಬೇಸನ್ ಹಾಕಿ ಚೆನ್ನಾಗಿ ಸೆಕೆಂಡ್ ಮ್ಯಾರಿನೇಷನ್ ಇದಕ್ಕೆ ಮಾಡಬೇಕು. ನಿಮಗೆ ಬೇಕಾದ್ರೆ ಸ್ವಲ್ಪ ತಿಕ್ಕಾಗಿ ಗ್ರೈಂಡ್ ಮಾಡ್ಬೋದು, ನಾನು ಸ್ವಲ್ಪ ಲೂಸಾಗಿ ಮಾಡಿದೆ ಅಷ್ಟೇ. ನಾನಿದು ನಂದು ಓವೆನಲ್ಲಿ ಮಾಡ್ತಿರೋದು. ನಿಮಗೆ ಓವೆನ್ ಇಲ್ಲದ್ರೆ ನೀವು ಮನೆಯಲ್ಲಿ ಒಲೆ ಯೂಸ್ ಮಾಡೋದಾದರೆ ಅದರದ್ದು ಗ್ರಿಲ್ ಆಗಿ ಅದರದ್ದು ಕಣ್ಣಲ್ಲಿ ತೆಗೆದು ಗ್ರಿಲ್ ಮಾಡ್ಬೋದು. ಇಡುವಾಗ ಸ್ವಲ್ಪ ಫಸ್ಟ್ಗೆ ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ, ಸೆಕೆಂಡ್ ನಾವು ಅಲ್ಯೂಮಿನಿಯಂ ಫಾಯಿಲ್ ಹಿಡಿದು ಫೋಲ್ಡ್ ಮಾಡಬೇಕು. ಇಲ್ಲದ್ರೆ ನಾವು ನಾರ್ಮಲ್ ಡೀಪ್ ಫ್ರೈ ಮಾಡ್ಬೋದು, ಶಾಲೋ ಫ್ರೈ ಸಹ ಮಾಡ್ಬೋದು, ಹೇಗೂ ಮಾಡ್ಬೋದು. ನಿಮಗೆ ಗ್ರಿಲ್ ಮಾಡಲಿಕ್ಕೆ ಫೆಸಿಲಿಟಿ ಇದ್ದರೆ ಮನೆಯಲ್ಲಿ ನಮಗೆ ಗ್ರಿಲ್ ಸಹ ಮಾಡ್ಬೋದು. ಒಂದು 15 ಮಿನಿಟ್ಸ್ ಸಾಕು. ಮ್ಯಾರಿನೇಟ್ ಮಾಡಿದ್ರಿಂದ ಮೀನು ತುಂಬ ಸಾಫ್ಟ್ ಆಗ್ತದೆ, ತುಂಬ ಹೊತ್ತು ಮಾಡಬಾರ್ದು, ಮೀನು ಕಟ್ಟಾಗಿ ಹೋಗ್ತದೆ. ನಾನೊಂದು 10 ನಿಮಿಷ ಫ್ರಂಟ್ ಸೈಡಲ್ಲಿ ರೆಡಿ ಆದಮೇಲೆ ಸ್ವಲ್ಪ ಆಯಿಲ್ ಬ್ರಷ್ ಮಾಡಿ ಕೊಟ್ಟೆ. ಗ್ರಿಲ್ ಮಾಡೋದಾದ್ರೆ ಇದಕ್ಕೆ ಆಲಿವ್ ಆಯಿಲ್ ಟ್ರೈ ಮಾಡಬೇಕು, ತೆಂಗಿನೆಣ್ಣೆ ಹಾಕಬಾರ್ದು. ನಾವು ಮನೆಯಲ್ಲಿ ಒಲೆಯಲ್ಲಿ ಇಟ್ಟು ಇಲ್ಲದ್ರೆ ಗ್ರಿಲ್ ಇದು ಫ್ರೈ ಎಲ್ಲ ಮಾಡೋದಾದ್ರೆ ಕೊಕೊನಟ್ ಆಯಿಲ್ ತೆಗಿಬೇಕು. ನಮಗೆ ಸ್ವಲ್ಪ ಟೈಮ್ ಆಗಿ ಒಳ್ಳೆ ಮೀನು ಸಿಕ್ಕಿರಲಿಲ್ಲ. ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಅಷ್ಟು ಒಳ್ಳೆ ಮೀನು ಸಹ ಇರಲಿಲ್ಲ, ತುಂಬ ರೇಟ್ಸ್ ಆಯಿತು ಲಾಕ್ಡೌನ್ ಟೈಮಲ್ಲಿ. ಸ್ಮಾಲ್ ಏನಾದರೂ ಮೀನು ತೆಗಿತಿದ್ವಿ ನಾವು ಇಲ್ಲಿಂದ. ಒಳ್ಳೆ ಮೀನು ಸಿಕ್ಕೋದಾದ್ರೆ ನಮಗೆ ಮಾರ್ಕೆಟ್ಗೆ ಹೋಗಬೇಕು. ಆಗ ನಮ್ಮದು ಫಿಶ್ ಒಂದು 15 ಮಿನಿಟ್ಸ್ ಆಗ ರೆಡಿ ಆಯಿತು. ಮತ್ತೆ ನಾನು ಇದಕ್ಕೆ ಅಮ್ಮೋಸ್ ಮತ್ತು ಸಲಾಡ್ ರೆಡಿ ಮಾಡಿದ್ದೆ. ಅಮ್ಮೋಸ್ ಮಾಡಿ ನಿಮಗೆ ತೋರಿಸುವ ಅಂತ ಎನಿಸುವಾಗ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಅಮ್ಮೋಸ್ ಹೇಗೆ ಮಾಡೋದಂತ. ಆಮೇಲೆ ನಾವು ರಾತ್ರಿ ಫುಡ್ಡೆಲ್ಲ ಮಾಡಿ ಆದಮೇಲೆ ನೆಕ್ಸ್ಟ್ ಡೇದು ನಾನು ಬಿರಿಯಾನಿ ಪ್ರಿಪ್ರೇಷನ್ ಮಾಡ್ತಿರೋದು. ಥರ್ಸ್ಡೇದು ವ್ಲಾಗ್ ಅಷ್ಟೇ ಇರೋದು, ನಾನು ತುಂಬ ಡೀಪಾಗಿ ಮಾಡಲಿಲ್ಲ. ಫ್ರೈಡೇಸ್ ಹಾಗೆ ಮಾರ್ನಿಂಗ್ ಏನು ನಾನು ತೋರಿಸಲಿಲ್ಲ, ಆ್ಯಸ್ ಯೂಶ್ವಲ್ ಅಲ್ವಾ, ಅದಕ್ಕೇನು ಚೇಂಜಸ್ ಇಲ್ಲ. ಆಮೇಲೆ ನಾನು ಫಿಶ್ ಬಿರಿಯಾನಿ ಅಂದರೆ ಕಿಂಗ್ ಫಿಶ್, ಅಂಜಲ್ ಅಂತ ಹೇಳ್ತೀವಿ ನಾವು, ಮತ್ತು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮ್ಯಾಂಗ್ಳೂರಲ್ಲಿ ನಾವು ಅಂಜಲ್ ಅಂತ ಹೇಳ್ತೀವಿ. ಅಂಜಲ್ ಬಿರಿಯಾನಿ ಮಾಡ್ತಿರೋದು. ನಿಮ್ಗೆ ಯಾವ ಮೀನು ಒಳ್ಳೆ ಮೀನಿದೆ ಅದು ತೆಗೆದು ಮಾಡ್ಬೋದು. ಇದು ಒಳ್ಳೆ ವೆರೈಟಿಯಾಗಿ ಮಾಡ್ತಿರೋದು ನಾನು. ಇದರದ್ದು ವಿಡಿಯೋ ನಾನೀಗ ಡೀಟೇಲ್ಡಾಗಿ ಹೇಳ್ತಾ ಇಲ್ಲ, ಇದು ತುಂಬ ಲೆಂದಿ ಆಗ್ತದೆ ನಾನು ಹೇಳಲಿಕ್ಕೆ. ಸ್ವಲ್ಪ ಡೀಟೇಲ್ಡಾಗಿ ಹೇಳ್ಬೇಕಿದು, ಅದಕ್ಕೆ ಮತ್ತು ನಿಮಗೆ ಬೋರ್ ಆಗ್ತದೆ. ತುಂಬ ಬೋರ್ ಹಿಡಿಸೋದು ಬೇಡ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೇನೆ ಇದರದ್ದು ಡೀಟೇಲ್ಡಾಗಿ. ನೀವು ಇದು ಒಮ್ಮೆ ಆದರೂ ಟ್ರೈ ಮಾಡಬೇಕು, ತುಂಬ ಒಳ್ಳೇದಾಗ್ತದೆ ಮೀನು. ನಮ್ಮ ಮ್ಯಾಂಗ್ಳೂರಲ್ಲಿ ಮೀನು ಬಿರಿಯಾನಿ ಅಷ್ಟು ಮಾಡಲ್ಲ. ನಮ್ಮದು ಹಸ್ಬೆಂಡ್ ಮನೆಯಲ್ಲಿ ಮೀನು ಬಿರಿಯಾನಿ, ಫಿಶ್ ಬಿರಿಯಾನಿ ಅಂದರೆ ಒಳ್ಳೆ ಫೇಮಸ್ ಆಗಿ ಮಾಡ್ತಾರೆ. ಇದು ನಾನು ನಮ್ಮ ಅತ್ತೆ ಹತ್ರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನಂದಾದ ವೆರೈಟಿಯಲ್ಲಿ ಮಾಡ್ತಿರೋದು ನಾನು. ನನಗೆ ತುಂಬ ಇಷ್ಟ ಈ ಫಿಶ್ ಬಿರಿಯಾನಿ ಆ್ಯಕ್ಚುಲಿ. ನೀವು ಒಮ್ಮೆ ಅದು ಟ್ರೈ ಮಾಡಬೇಕು. ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಇದ್ರದ್ದು.
ಆಮೇಲೆ ನಾ ಬಿರಿಯಾನಿ ಮಾಡ್ತಿರುವಾಗ ಮಗ ತುಂಬ ಗಲಾಟೆ ಮಾಡ್ತಿದ್ದಾನೆ. ಅಂದರೆ ನಾನು ಮತ್ತು ಮಗ ಒಂದು ಸೈಕಲ್ ತೆಗೆದಿದ್ದೇವೆ. ಅದು ಈಗ ಹೋಗುವವರೆಗೂ ಸೈಕಲ್ ಓಡಲಿಕ್ಕೆ ಆಗೋದಿಲ್ಲ. ಒಂದು 6 ಗಂಟೆ ನಂತರನೇ ಸ್ವಲ್ಪ ಬಿಸಿಲು ಕಮ್ಮಿ ಆಗ್ತದೆ, ಸ್ವಲ್ಪ ನಮಗೆ ಸ್ವಲ್ಪ ಕ್ಲೈಮೇಟ್ ಸಹ ಚೇಂಜ್ ಆಗ್ತದೆ, ಆಗಲೇ ಹೋಗ್ಲಿಕ್ಕೆ ಆಗೋದು. ಮತ್ತು ನೀವು ನನ್ನ ವಿಡಿಯೋ ನೋಡಬೇಕು, ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಬೇಕು, ಮತ್ತು ನನಗೆ ಸಪೋರ್ಟ್ ಮಾಡಬೇಕು. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಬೇಕು. ಬಿರಿಯಾನಿ ರೆಡಿ ಆದಮೇಲೆ ನಾವು ಬೇಗನೆ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ ಮೇಲೆ ನಾವು ಒಂದು 6 ಗಂಟೆ ಆಗುವಾಗ ಹೊರಗಡೆ ಬಂದ್ವಿ. ನನ್ನ ಮಗನಿಗೆ ತುಂಬ ಸಂತೋಷ. ನನಗಿಂತ ಮುಂಚೆ ಹೋಗ್ಲಿಕ್ಕೆ ಅವ್ನು ಟ್ರೈ ಮಾಡ್ತಿದ್ದಾನೆ. ಬಟ್ ಇದು 1.5 ಕಿಲೋಮೀಟ್ರ್ ಇದೆ ಟ್ರ್ಯಾಕ್, ಅದಕ್ಕೆ ನಾನು ತುಂಬ ಸ್ಪೀಡಾಗಿ ಹೋದೆ. ಅವನು ಅರ್ಧ ಆಗುವಾಗ ನಾನು ರಿಟರ್ನ್ ಬರ್ಬೋದಂತೇಳಿ. ನಾವು ನಾರ್ಮಲಿ ಲೇಡೀಸ್ ನಮ್ಮ ಬಾಡಿ ಮೇಂಟೈನ್ ಮಾಡಲ್ಲ, ವರ್ಕೌಟ್ ಮಾಡಲ್ಲ, ನಮಗೆ ಮನೆಯಲ್ಲೇ ತುಂಬ ಕೆಲಸ ಇದೆ, ಅದು ಸಾಕು, ನಾವು ಅಗತ್ಯಕ್ಕೆ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳ್ತೇವೆ. ಬಟ್ ಅದಲ್ಲ, ನಾವು ಮನೆಯಲ್ಲಿ ಮಾಡುವ ಕೆಲಸ ಆಲ್ ಮಿಷನರಿ ಹಿಡಿದು ನಾವು ಕೆಲಸ ಮಾಡೋದು. ಮುಂಚಿನವರಾದರೆ ನಾವು ಒರೆಸೋದು, ಗುಡಿಸೋದು, ಮತ್ತು ನೀರು ತೆಗೆಯೋದು, ಮತ್ತು ನಾವು ಕೈಯಲ್ಲಿ ಗ್ರೈಂಡ್ ಮಾಡ್ತಿರೋದು ಕಲ್ಲಲ್ಲಿ, ಆಗ ಎಕ್ಸಸೈಸ್ ಆಗ್ತದೆ. ಈಗ ಆ ಕೆಲಸ ನಾವು ಯಾರು ಮಾಡ್ತಾ ಇಲ್ಲ. ನಾವು ಅಡುಗೆ ಮಾಡೋದ್ರಿಂದ ನಮಗೆ ಎಕ್ಸಸೈಸ್ ಸಿಗೋದು ಇಲ್ಲ. ನಾವು ಹೆಲ್ತಿಯಾಗಿದ್ದರೆ, ಹೆಂಗಸರು ಹೆಲ್ತಿಯಾಗಿದ್ದರೆ ಮಾತ್ರ ನಮ್ಮ ಫ್ಯಾಮ್ಲಿ ಹೆಲ್ತಿಯಾಗಿರೋದು, ಫ್ಯಾಮ್ಲಿ ಸಮಾಧಾನ ಆಗಿರೋದು. ಅದಕ್ಕೆ ನಾವು ಹೆಂಗಸರು ಒಂದು ಸ್ವಲ್ಪ ಆದರೂ ಎಕ್ಸಸೈಸ್ ಮಾಡಬೇಕು, ಸ್ವಲ್ಪ ಆದರೂ ವಾಕಿಂಗ್ ಮಾಡಬೇಕು. ಎಲ್ಲರ ಹತ್ರ ನಾನು ಸೈಕಲ್ ತೆಗೆದು ಓಡಿಸಿ ಅಂತ ಹೇಳೋದಿಲ್ಲ, ಬಟ್ ನಾವು ಹೆಂಗಸರು ಸ್ವಲ್ಪ ಅದರೊಂದು ಎಕ್ಸಸೈಸ್ ಮಾಡಬೇಕು, ವೆಯ್ಟ್ ಕಂಟ್ರೋಲ್ ಮಾಡಬೇಕು, ನಮಗೂ ಸ್ವಲ್ಪ ಡಯಟ್ ಎಲ್ಲ ಮಾಡಬೇಕು. ಡಯಟ್ ಅಂದರೆ ಊಟ ಬಿಡಿ ಅಂತ ಇಲ್ಲ, ನಾವು ಅಕ್ಕಿ ಪದಾರ್ಥಗಳು ಸ್ವಲ್ಪ ಕಮ್ಮಿ ಮಾಡಿ ನಾವು ಗೋಧಿ ಮತ್ತು ರಾಗಿ ಪದಾರ್ಥಗಳನ್ನು ಜಾಸ್ತಿಯಾಗಿ ಯೂಸ್ ಮಾಡಬೇಕು. ಅಷ್ಟೇ, ಹಸಿವಾಗುವಾಗ ನಾವು ಫ್ರೂಟ್ಸ್ ಹಾಗೆಲ್ಲ ತಿನ್ಬೋದು. ತುಂಬ ನಾವು ರೈಸ್ ಯೂಸ್ ಮಾಡಬಾರ್ದು, ಅಷ್ಟೇ ಹೇಳಲಿಕ್ಕಿರೋದು. ಮಗ ತುಂಬ ಹ್ಯಾಪಿಯಾಗಿ ಓಡಿಸ್ತಾ ಇದ್ದಾನೆ. ಮತ್ತು ಇಲ್ಲಿದ್ದು ನಮ್ಮದು ಈವ್ನಿಂಗ್ ಒಂದು 7-7:30ಗೆ ನಮಗೆ ಮಗ್ರಿಬ್ ಬಾಂಗಲ್ ಆಗೋದು, ಅಷ್ಟರ ತನಕ ನಾವು ಓಡಿಸ್ತೀವಿ. ಹಾಗೆ ನಮ್ದು ಇವತ್ತಿದು ಸೈಕ್ಲಿಂಗ್ ಎಲ್ಲ ಆಯಿತು. ತುಂಬ ಟೈಮಿಂದ ಸೈಕಲ್ ತೆಗಿಬೇಕಂತ ಯೋಚಿಸ್ತಿದ್ದೆ, ಬಟ್ ಲಾಕ್ಡೌನ್ ಇರೋದರಿಂದ ನಮಗೆ ಸೈಕಲ್ ಹೋಮ್ ಡೆಲಿವರಿ ಸಿಕ್ಕಿರಲಿಲ್ಲ. ಹಾಗೆ ನಿನ್ನೆ ನಮಗೆ ಹೋಮ್ ಡೆಲಿವರಿ ಸಿಕ್ತು. ಇವತ್ತು ಬಂದು ಇಲ್ಲಿ ಓಡಿಸಿದ್ದೆಲ್ಲ ನೋಡಿದ ಮಗನಿಗೂ ಮತ್ತು ನನಗೂ ಇಬ್ಬರಿಗೂ ಸೈಕಲ್ ತೆಗೆದಿದ್ದೀವಿ. ಇನ್ನೂ ಸ್ವಲ್ಪ ಸಮಯ ಎಕ್ಸಸೈಸ್ ಮಾಡುವ ಅಂತ ಯೋಚಿಸಿದ್ದೇನೆ. ಹಾಗಾದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಎನಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.